ರೀಸೆಂಟಾಗಿ ಒಂದಷ್ಟು ಪೋಸ್ಟ್ಗಳನ್ನ ನೋಡಿದೆ. ಅದನ್ನ ನೋಡಿದ್ಮೇಲೆ ನನಗೂ ಕೂಡ ಒಂದು ಇದ್ರ ವಿಷಯವಾಗಿ ಮಾತಾಡಬೇಕು ಅಂತ ಅನಿಸ್ತು. ರೀಸೆಂಟಾಗಿ ಒಂದು ಸಾಂಗ್ನ ಕೂಡ ಕೇಳಿದೆ, ಒಂದು ಮೂವಿ ರಿಲೇಟೆಡ್ ವಿಷಯನೇ ಇದು. ಅದನ್ನ ನೋಡಿದ್ಮೇಲೆ ನನಗೂ ಸ್ವಲ್ಪ ನೆಗೆಟಿವ್ ಫೀಲ್ ಆಗಿತ್ತು. ಬಟ್ ಓಕೆ, ಇಂಡಸ್ಟ್ರಿ ಮೇಲೆ ಇದೆಲ್ಲ ಕಾಮನ್ ಅಲ್ವಾ ಅನ್ನೋ ಥರ ನಾನು ಥಿಂಕ್ ಮಾಡಿ ಸುಮ್ಮನಾಗಿದೆ. ಬಟ್ ಸಿನಿಮಾಗೆ ಬೇಕಾಗಿರೋದು ಒಬ್ಬರು ಇಬ್ಬರು ಅಲ್ಲ, ಆಡಿಯನ್ಸ್, ಕರ್ನಾಟಕದ ಜನತೆ ಅಂತ ಎಲ್ಲರೂ ಏನು ಒತ್ತಿ ಒತ್ತಿ ಹೇಳ್ತಾರೆ, ಆ ಜನತೆ ಬೇಕಾಗಿರೋದು. ಆ ಜನತೆನೇ ಇಷ್ಟಪಡದೆ ಒಂದಷ್ಟು ರೀಲ್ಸ್ನ ಮಾಡಿ ಹಾಕುವಾಗ ನನಗನ್ಸಿದ್ದು, ಹೌದು, ನಾವು ಜನಕ್ಕೆ ಏನು ಬೇಕು, ಸಿನಿಮಾ ಇಂಡಸ್ಟ್ರಿ ಜನಗಳಾಗಿ ಜನಕ್ಕೆ ಏನು ಬೇಕೋ ಅದನ್ನು ಕೊಡಬೇಕು. ನಮಗಿಷ್ಟ ಬಂದಿದ್ದು ಕೊಟ್ಬಿಟ್ಟು ಅದನ್ನು ಜನ ಅಕ್ಸೆಪ್ಟ್ ಮಾಡಲಿ ಅನ್ನೋದಲ್ಲ. ಹೌದು, ಟ್ರೆಂಡ್ನ ಕ್ರಿಯೇಟ್ ಮಾಡಬೇಕು, ಆದರೆ ಯಾವ್ಯಾವುದೋ ಥರ ಟ್ರೆಂಡ್ನ ಕ್ರಿಯೇಟ್ ಮಾಡೋದಲ್ಲ. ಒಂದಷ್ಟು ಸಾಂಗ್ಸ್ನ ಅಥವಾ ಒಂದಷ್ಟು ಮೂವೀಸ್ನ ಇತ್ತೀಚೆಗೆ ಒಂದಷ್ಟು ಅಸಭ್ಯವಾದ ಸಂಭಾಷಣೆ, ಒಂದಷ್ಟು ಅಸಭ್ಯವಾದ ಸಾಹಿತ್ಯ ಎಲ್ಲ ನೋಡಿ ನನಗೂ ಅನಿಸ್ತು. ಆಬ್ವಿಯಸ್ಲಿ ಯಾರು ಒಬ್ಬರೇ ಹೋಗ್ಬಿಟ್ಟು ಸಿನಿಮಾ ನೋಡಬೇಕು ಅಂತ ಆಸೆ ಇರಲ್ಲ ಯಾರಿಗೂ ಕೂಡ. ಎಲ್ಲರೂ ಅವ್ರ ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಹೋಗ್ಬೇಕಂತಾನೆ ಇಷ್ಟಪಡ್ತಾರೆ. ತುಂಬ ಎಲ್ಲೋ ಒಂದಷ್ಟು ಜನ, ಕೆಲವು ಮಂದಿಗಳು ಮಾತ್ರ ಒಬ್ಬರೇ ಹೋಗಿ ಸಿನಿಮಾಗಳನ್ನ ನೋಡ್ಕೊಂಡು ಬರ್ತಾರೆ ಅಲ್ವಾ. ಫ್ಯಾಮಿಲಿನ ಕರ್ಕೊಂಡು ಹೋಗ್ಬೇಕಂದ್ರೆ ಆಬ್ವಿಯಸ್ಲಿ ಅದರಲ್ಲಿ ಫ್ಯಾಮಿಲಿಗೆ ತುಂಬ ಇರಿಟೇಷನ್ ಆಗೋ ಥರ ಅಥವಾ ತುಂಬ ಕೆಟ್ಟದಾಗಿ ಅನ್ಸೋ ಥರ ಏನೂ ಇರಬಾರ್ದು. ಹಾಗಂತ ನಾನು ಎಲ್ಲ ಸಿನಿಮಾಗಳು ಒಂದು ಸಂದೇಶನೇ ಕೊಡಬೇಕು ಜನತೆಗೆ, ಎಲ್ಲರೂ ತಪ್ಪು ದಾರಿಯಿಂದ ಸರಿ ದಾರಿಗೆ ತರೋ ಥರ ತಿದ್ದೋ ಥರ ಇರಬೇಕು ಅಂತೆಲ್ಲ ಫುಲ್ ಹೇಳ್ತಾ ಇಲ್ಲ. ಆಬ್ವಿಯಸ್ಲಿ ಸಿನಿಮಾ ಅಂದರೆ ಎಂಟರ್ಟೈನ್ಮೆಂಟ್ ಇರಬೇಕು, ಆದರೆ ಆ ಎಂಟರ್ಟೈನ್ಮೆಂಟ್ ಅನ್ನೋದಕ್ಕೆ ಒಂದು ಮೀನಿಂಗ್ ಇದೆ, ಅದಕ್ಕೆ ಒಂದು ಲಿಮಿಟೇಷನ್ ಇದೆ. ಡಬಲ್ ಮೀನಿಂಗ್ ಅಥವಾ ಅಸಭ್ಯವಾದ ಸಂಭಾಷಣೆಗಳನ್ನ ಬರೆದು, ಅಸಭ್ಯವಾದ ಸಾಹಿತ್ಯಗಳನ್ನ ಬರೆದು ಅದನ್ನೇ ಎಂಟರ್ಟೈನ್ಮೆಂಟ್ ತಗೊಳ್ಳಿ ಅಂತ ಅಂದ್ಬಿಟ್ಟು ಆಮೇಲೆ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ, ಜನ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋ ದೂರುಗಳು ಇಟ್ಸ್ ನಾಟ್ ಎಟ್ ಆಲ್ ವರ್ತಿ ನಿಜವಾಗ್ಲೂ. ಯಾಕಂದರೆ ಒಂದು ಪ್ರೇಕ್ಷಕ ಅವನ ಫ್ಯಾಮಿಲಿನ ಕರ್ಕೊಂಡು ಬರ್ತಾನೋ ಬಿಡ್ತಾನೋ, ಒಬ್ಬನ ತಗೊಂಡ್ರು ಕೂಡ ಅವನು ಥಿಯೇಟ್ರಲ್ಲಿ ಒಂದು 2-2.5 ಗಂಟೆ ಕುತ್ಕೋಬೇಕಾಗತ್ತೆ. ಆ್ಯಂಡ್ ಬೆಂಗಳೂರಂತ ಒಂದು ಸಿಟಿನಲ್ಲಿ ಬರೋದಕ್ಕೆ ಹೋಗೋದಕ್ಕೆ ಮಿನಿಮಮ್ ಅಂದರೂ 1 hour ಟೈಮ್ ತೊಗೊಳುತ್ತೆ. ಯಾವುದೇ ಲೊಕೇಶನ್ಗೆ ಅವ್ರಿರೋ ಜಾಗದಿಂದ ಒಂದು ಥಿಯೇಟ್ರಿಗೆ ಹೋಗ್ಬೇಕಂದ್ರೆ ಮಿನಿಮಮ್ 3/4 ಗಂಟೆಯಿಂದ 1 ಗಂಟೆ ಮಿನಿಮಮ್ ತಗೊಳುತ್ತೆ. ಅದ್ರ ಮೇಲೆ ಅವ್ನು 2.5 hour ಥಿಯೇಟ್ರಲ್ಲಿ ಸ್ಪೆಂಡ್ ಮಾಡಬೇಕಂತ ಅಂದರೆ ಅವನಿಗೆ ಆ ಖುಷಿ ಕೊಡಬೇಕಲ್ವಾ ಅದು ಸಿನಿಮಾ. ಫಸ್ಟೇ ಅಸಹ್ಯ ಅಂತ ಅನಿಸ್ಬಿಟ್ರೆ ಹೇಗೆ ಸಾಧ್ಯ? ಅವನು ಥಿಯೇಟ್ರಿಗೆ ಹೇಗೆ ಬರ್ತಾನೆ? ಹೇಗೆ ಆ ದುಡ್ಡನ್ನ ಹೊಂದಿಸ್ಕೊಂಡು ಬಂದು ಟಿಕೆಟ್ ತೊಗೊಂಡು ಅಲ್ಲಿ ಎಲ್ರೂ ಮ್ಯಾನೇಜ್ ಮಾಡಿಕೊಂಡು ಹೋಗೋ ಬರೋ ಖರ್ಚು, ಏನೋ ತಿನ್ನೋಕೆ ಏನೋ ಸಮಥಿಂಗ್, ಮನುಷ್ಯ ಅಂದಮೇಲೆ ಹಸುವಾಗೋದು ಅದು ಇದು ಸಹಜ, ಏನೋ ಒಂದು ತಗೋಬೇಕು ಆಬ್ವಿಯಸ್ಲಿ ಅಲ್ವಾ. ಮತ್ತು ಮೋರ್ ಓವರ್ ಎಲ್ಲದಕ್ಕಿಂತ ಹೆಚ್ಚಾಗಿ ಥಿಯೇಟ್ರಲ್ಲಿ ಕೂತ್ಕೊಳ್ಳೋ ಅಂತ ಆ 2.5 hour ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ಒಬ್ಬ ಯಾರು ಎಂಪ್ಲಾಯಿ, ಸಾಮಾನ್ಯವಾದ ನೌಕರ ಒಂದು ಆಫೀಸ್ಗೆ 5 ನಿಮಿಷ ಲೇಟಾಗಿ ಅಥವಾ 10 ನಿಮಿಷ ಲೇಟಾಗಿ ಹೋದರೆ, ಲಾಗಿನ್ ಆದರೆ ಅಲ್ಲಿ ಅರ್ಧ ದಿನದ ಸಂಬಳನೇ ಕಟ್ ಮಾಡೋ ಒಂದಷ್ಟು ಪದ್ಧತಿಗಳಿದೆ. ಅದು ಎಷ್ಟೋ ಜನಕ್ಕೆ ಇಲ್ಲಿ ಗೊತ್ತಾಗಬೇಕು ಫಸ್ಟ್ ಆಫ್ ಆಲ್. ಯಾಕಂದರೆ ನಮ್ಮ ಇಂಡಸ್ಟ್ರಿನಲ್ಲಿ ಟೈಮ್ಗೆ ವ್ಯಾಲ್ಯೂ ಇಲ್ಲ, ಆಯಿತಾ? ನಮ್ಮ ಇಂಡಸ್ಟ್ರಿಯವರು ಟೈಮ್ಗೆ ವ್ಯಾಲ್ಯೂ ಮಾಡ್ತಾ ಇಲ್ಲ. ಅವ್ರಿಗೆ ಯಾವಾಗ ಟೈಮ್ ವ್ಯಾಲ್ಯೂ ಗೊತ್ತಾಗತ್ತೆ ಅಂದರೆ, ಯಾವುದೋ ಒಂದು ಕ್ಯಾಮ್ರಾ ರೆಂಟೋ ಅಥವಾ ಯಾರೋ ಒಬ್ಬರು ಕ್ಯಾಮ್ರಾಮ್ಯಾನ್ ಕಾಲ್ ಶೀಟೋ ಅದೆಲ್ಲ ಎಕ್ಸ್ಟೆಂಡ್ ಆದರೆ ಮಾತ್ರ, 6 ಗಂಟೆ ಮೇಲೆ ಎಕ್ಸ್ಟೆಂಡ್ ಆದರೆ ಆವಾಗ ಟೈಮ್ ವ್ಯಾಲ್ಯೂ ಗೊತ್ತಾಗುತ್ತೆ. ಪ್ರೇಕ್ಷಕಂದು ಏನು ಅಲ್ಲಿ ಪಾತ್ರ ಇದೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಸೊ ಅದನ್ನು ಕನ್ಸಿಡರ್ ಮಾಡಬೇಕು. ಅವ್ರುಗಳೇ ನಮಗೆ ದುಡ್ಡು ಕೊಡ್ತಾ ಇರೋದು. ಆ ದುಡ್ಡು ಬರಬೇಕಂದ್ರೆ ಅವ್ರು ಹೋಗಿ ಕೆಲಸ ಮಾಡಬೇಕು, ಚೆನ್ನಾಗಿ ದುಡಿಬೇಕು. ಆ ದುಡಿಮೆಯಿಂದನೇ ಬಂದು ವಾಪಸ್ ಸಿನಿಮಾ ಟಿಕೆಟ್ ತೊಗೊಂಡು ಸಿನಿಮಾನ ನೋಡಬೇಕು ಅಲ್ವಾ. ಸೊ ಅವ್ರದ್ದು ಪ್ರತಿಯೊಂದು ಮಿನಿಟ್ ಕೂಡ ವ್ಯಾಲ್ಯೂಯಬಲ್. ಅದನ್ನು ನಾವು ಫಸ್ಟ್ ವ್ಯಾಲ್ಯೂ ಮಾಡಬೇಕು. ಆಮೇಲೆ ಜನಗಳಿಗೆ ಟಿಕೆಟ್ ತೊಗೊಳ್ತಾ ಇಲ್ಲ, ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಥಿಯೇಟ್ರಿಗೆ ಜನ ಬರ್ತಾನೇ ಇಲ್ಲ ಅಂತ ಬ್ಲೇಮ್ ಮಾಡೋರಲ್ಲಿ ಒಂದು ಅರ್ಥ ಇದೆ. ಯಾವಾಗ ನೀವು ಒಳ್ಳೆ ಕಂಟೆಂಟ್ ಕೊಟ್ಟಾಗ. ಇಲ್ಲಾಂದರೆ ಸುಮ್ಮನೆ ದಿನಕ್ಕೆ 5-6 ಸತಿ ನನಗೂ ಕೇಳಿ ಬೇಜಾರಾಗ್ಬಿಟ್ಟಿದೆ, ಕನ್ನಡ ಸಿನಿಮಾಗಳಿಗೆ ಜನ ಸಪೋರ್ಟ್ ಮಾಡಲ್ಲ ಅದು ಇದು ಅಂತ. ಬೇರೆ ಸಿನಿಮಾಗಳಲ್ಲಿ ಇದೇ ಥರ ಸಾಂಗ್ಸ್ ಇದ್ರೂ ಎಲ್ರಿಗೂ ಡೀಪ್ ಮೀನಿಂಗ್ ಅರ್ಥ ಆಗಲ್ಲ. ಆ್ಯಂಡ್ ಮೋರ್ ಓವರ್ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳನ್ನ ಕನ್ನಡಿಗರು ಹೋಗ್ಬಿಟ್ಟು ಎಲ್ಲರೂ ಥಿಯೇಟ್ರಲ್ಲಿ ಅವರೇ ಕೂತ್ಕೊಂಡು ಫ್ಯಾಮಿಲಿನೆಲ್ಲ ಕರ್ಕೊಂಡು ತಮಿಳ್ ಸಿನಿಮಾಗೆಲ್ಲ ಹೋಗಲ್ಲ. ಯಾಕಂದರೆ ಇಡೀ ಫ್ಯಾಮಿಲಿಲಿ ಯಾರಿಗೂ ತಮಿಳ್ ಬರಲ್ಲ ಅಂತ ಅವ್ರಿಗೂ ಗೊತ್ತಿರುತ್ತೆ, ಒಂದು ಐಡಿಯಾ ಇರುತ್ತೆ ಅಲ್ವಾ. ಅವ್ರು ಹೋದರೆ ಫ್ರೆಂಡ್ಸ್ ಜೊತೆ ಹೋಗ್ತಾರೆ,
ಯಾರೋ ಈಗ IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿರ್ತಾನ, ಅವ್ರ ಫ್ರೆಂಡ್ಸ್ ಎಲ್ಲ ಅಥವಾ ಅವ್ರ ಗ್ರೂಪ್ ಎಲ್ಲ ಕರ್ಕೊಂಡು ಹೋದ್ರೆ ಹೋಗ್ತಾನೆ. ಯಾಕಂದ್ರೆ ಅಲ್ಲಿ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ. ಓಕೆ, ನಂಗೆ ತಮಿಳ್ ಸಿನಿಮಾ ಅರ್ಥ ಆಗಲ್ಲ ಅಂದರೆ, ತಮಿಳ್ ಅರ್ಥ ಆಗಲ್ಲ ಅಂದರೆ, ಅಥವಾ ಅಲ್ಲಿಗೆ ಬರಲ್ಲ ಅಂದರೆ ನನ್ನನ್ನು ಎಲ್ಲರೂ ಮೂಲೆ ಗುಂಪು ಮಾಡಿಬಿಡ್ತಾರೆ, ಏನೋ ಒಂದು ಇನ್ಫೀರಿಯಾರಿಟಿ ಇರುತ್ತೆ. ಅದಕ್ಕೋಸ್ಕರನಾದ್ರು ಫ್ರೆಂಡ್ಸ್ ಜೊತೆ ಹೋಗಿರ್ತಾನೆ. ಅಥವಾ ತಮಿಳ್ ಬರುವಂಥ ಅಥವಾ ತೆಲುಗು ಅಥವಾ ಮಲಯಾಳಂ ಏನೋ ಅರ್ಥ ಆಗುವಂಥ ಕನ್ನಡಿಗ ಆಗಿದ್ರೂ ಕೂಡ ಅವನು ಹೋಗೋದು ಓಕೆ ಎಲ್ಲ ರಿವ್ಯೂಸ್ನು ಚೆಕ್ ಮಾಡಿ ಏನಿದೆ ಈ ಸಿನಿಮಾದಲ್ಲಿ, ಇದ್ರ ಒನ್ಲೈನ್ ಸ್ಟೋರಿ ಏನು ಅಂತ ಎಲ್ಲ ಚೆಕ್ ಮಾಡಿ ಅವನ ನಾಲೆಡ್ಜ್ಗೆ ಓಕೆ ಇದು ಕರೆಕ್ಟ್ ಅಂತ ಅನ್ಸಿದ್ರೆ ಮಾತ್ರನೇ ಹೋಗೋದು. ಯಾರು 200 250 ರೂಪಾಯಿ ಸುಮ್ಮನೆ ಹಿಂಗೆ ಹಾಕ್ಬಿಟ್ಟು ಯಾರಿಗೋ ಭಿಕ್ಷೆ ಹಾಕಿದ್ದೀನಿ, ದಾನ ಹಾಕಿದ್ದೀನಿ ಅಂತ ಯಾರೂ ಹಂಗೆ ಮಾಡಲ್ಲ. ಯಾಕಂದರೆ ಆ 100 ರೂಪೀಸ್ ವ್ಯಾಲ್ಯೂ ಕೂಡ ಬೆಂಗಳೂರಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಎಲ್ರಿಗೂ ಚೆನ್ನಾಗಿ ಅರ್ಥ ಆಗಿದೆ. ಲೈಫ್ ಚೆನ್ನಾಗಿ ಅರ್ಥ ಮಾಡಿಸಿದೆ ಅದನ್ನು. ಸೊ ಬೆಟರ್ ನಮ್ಮ ಇಂಡಸ್ಟ್ರಿಯವರು ಅರ್ಥ ಮಾಡಿಕೊಂಡು ಆಡಿಯನ್ಸ್ಗೆ ಏನು ಕೊಡಬೇಕು, ಅಥವಾ ನಮಗೆ ತುಂಬ ನಂಬರ್ಸಲ್ಲಿ ನಮಗೆ ಟಿಕೆಟ್ ಸೇಲ್ ಆಗಬೇಕಾ, ಫ್ಯಾಮಿಲಿ ಆಡಿಯನ್ಸ್ ಬರಬೇಕಲ್ವಾ. ಸೊ ಫ್ಯಾಮಿಲಿ ಆಡಿಯನ್ಸ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಏನು ಮಾಡಬೇಕು, ಅದನ್ನು ಮಾಡಬೇಕು. ಅದು ಬಿಟ್ಬಿಟ್ಟು ಏನೋ ಬಾಯಿಗೆ ಬಂದಿದ್ದು ಬರೆಯೋದು, ಏನೋ ಬಾಯಿಗೆ ಬಂದಿದ್ದು ಹೇಳೋದು, ಏನೋ ಇಮ್ಯಾಜಿನೇಷನ್ ಫ್ಯಾಂಟಸಿ ವರ್ಲ್ಡ್ ಥರ ಏನೋ ಕ್ರಿಯೇಟ್ ಮಾಡೋದು, ಅದು ಜನಕ್ಕೆ ನೆಸೆಸಿಟಿ ಇಲ್ಲ. ಆಯಿತಾ, ದಾರಿಲಿ ಹೋಗ್ತಾ ಯಾವುದೋ ಒಂದು ಚಿಕ್ಕ ಗಲ್ಲೀಲಿ ಹೋದರೆ ಸುಮ್ಮನೆ ಅಪ್ಪಿತಪ್ಪಿ ಎಲ್ಲೋ ಟ್ರಾಫಿಕ್ ಇದೆ ಅಂತ ಅವಾಯ್ಡ್ ಮಾಡೋಕ್ಕೆ ಚಿಕ್ಕ ಗಲ್ಲೀಲಿ ಹೋದರೆ ಅಲ್ಲೇ ಸುಮಾರು ಕೇಳಬಾರ್ದು ವರ್ಡ್ಸ್ ಎಲ್ಲ ಕೇಳ್ಬಿಟ್ಟಿರ್ತಾನೆ ಮನುಷ್ಯ ಬೆಳಗ್ಗೆಯಿಂದ ಸಂಜೆವರೆಗೂ. ಆಯಿತಾ, ಅದನ್ನು ಬಂದು ಥಿಯೇಟ್ರಲ್ಲಿ ಕೂತ್ಕೊಂಡು ದುಡ್ಡು ಕೊಟ್ಟು ಅದೇ ಮಾತುಗಳನ್ನ ಅಥವಾ ಅದೇ ಕೆಟ್ಟ ಪದಗಳನ್ನ ಕೇಳೋ ನೆಸೆಸಿಟಿ ಯಾರಿಗೂ ಇಲ್ಲ. ಆಯಿತಾ, ಸೊ ಬೆಟರ್ ಜನಕ್ಕೆ ಏನು ಇಷ್ಟ ಆಗತ್ತೆ, ಏನು ಕೊಡಬೇಕು ಅದು ಗೊತ್ತಿದ್ರೆ ತುಂಬಾ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸೋ ಮಚ್.